TV, forever on fire. ಕೇರಳದ ಸಂತ್ರಸ್ತರ ಸಂಕಷ್ಟಕ್ಕೆ ಕರ್ನಾಟಕ ಸರ್ಕಾರ ಮಿಡಿದಿದೆ. ನೋಡಿ, ಈಗ ಸಿದ್ದರಾಮಯ್ಯನವರು ಯಾವ ರೀತಿ ಸ್ಪಂದಿಸಿದ್ದಾರೆ ಅಂತ ಹೇಳಿದ್ರೆ ಒಂದು ಮಾನವೀಯತೆ ಅಂತ ಹೇಳ್ಬೋದು. ಕೇರಳ ಸಂತ್ರಸ್ತರ ಸಂಕಷ್ಟವನ್ನ ಅರಿತು ಕರ್ನಾಟಕ ಸರ್ಕಾರ ಮಿಡಿದಿದೆ. ವಯನಾಡು ಸಂತ್ರಸ್ತರ ನೆರವಿಗೆ ನಿಂತುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇರಳಕ್ಕೆ ಬೇಕಾದ ಎಲ್ಲಾ ರೀತಿಯ ನೆರವಿನ ಭರವಸೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ 100 ಮನೆಗಳನ್ನ ನಿರ್ಮಾಣ ಮಾಡುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅಂದರೆ ಒಂದು ಆಶಾ ಕಿರಣ ಅವ್ರಿಗೆ. ಮನೆ ಮಠ ಕಳ್ಕೊಂಡಿರ್ತಾರೆ, ತಮ್ಮವ್ರನ್ನ ಕಳ್ಕೊಂಡಿರ್ತಾರೆ, ಬೀದಿ ಪಾಲಾಗಿರ್ತಾರೆ, ಎಲ್ಲಿ ಹೋಗ್ಬೇಕು ಹಾಗಾದ್ರೆ ಅವರು. ಹಾಗಾಗಿನೇ ರಾಹುಲ್ ಗಾಂಧಿ ಬಳಿಕ ಸಿಎಂ ಸಿದ್ದರಾಮಯ್ಯ ಕೂಡ ವಾಗ್ದಾನವನ್ನು ಮಾಡಿದ್ದಾರೆ. ನಿರಾಶ್ರಿತರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಸಿದ್ದರಾಮಯ್ಯ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಎಕ್ಸ್ನಲ್ಲಿ ಸಿದ್ದರಾಮಯ್ಯಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಯಾಕಂದರೆ ನೋಡಿ, ನಮ್ಮ ಭಾರತ ಅಂದರೆ ಒಕ್ಕೂಟದ ವ್ಯವಸ್ಥೆ. ಈಗ ನಾವು ಬೇರೆಯವ್ರಿಗೆ ಆಗಬೇಕು, ನಾವು ಕಷ್ಟದಲ್ಲಿದ್ದಾಗ ಬೇರೆಯವರು ಆಗ್ತಾರೆ. ಹಾಗಾಗಿನೇ ಪಕ್ಕದ ಮನೆಯವ್ರಿಗೆ ನಾವು ಸಂಕಷ್ಟ ಬಂದಾಗ ಹೋಗಲ್ವಾ, ಹಾಗೆ ನಮ್ಮ ಪಕ್ಕದ ರಾಜ್ಯ ಕೇರಳ. ಅದು ಯಾವುದೇ ಸರ್ಕಾರ ಇರಲಿ, ಏನೇ ಇರಲಿ, ನೋಡಿ ಸಿದ್ದರಾಮಯ್ಯನವರು ಯಾವ ರೀತಿ ಸ್ಪಂದಿಸಿದ್ದಾರೆ ಅಂಥೇಳಿ. 100 ಮನೆ ನಿರಾಶ್ರಿತರಿಗೆ ಕಟ್ಟಿಸಿಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಪಿಣರಾಯಿ ವಿಜಯನ್ ಅವರಿಗೆ ಒಂದು ರೀತಿ ಭರವಸೆ ಇದು. ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರೋ ಇಲ್ವಾ, ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಅಲ್ಲಿ ಈಗ ನಿರಾಶ್ರಿತರಾಗಿದ್ದಾರೆ, ಮನೆ ಮಠ ಕಳೆದುಕೊಂಡಿದ್ದಾರೆ. ಅವ್ರಿಗೊಂದು ರೀತಿ ಆಶಾ ಕಿರಣ ಆಗಬೇಕಾಗಿದೆ, ಹೊಸ ಬೆಳಕನ್ನು ಮೂಡಿಸಬೇಕಾಗಿದೆ. 100 ಮನೆಗಳು, ಯಾಕಂದರೆ 100 ಜನ ಅಲ್ಲಿ, ಸುಮಾರು 500ರಿಂದ 600 ಜನ ಈಗ ಮನೆ ಮಠ ಕಳೆದುಕೊಂಡಂಥವ್ರು. ಹಾಗಾಗಿ ಅವರು ಮತ್ತೆ ಪುನಶ್ಚೇತನ ಆಗಬೇಕಲ್ವಾ. ಕರ್ನಾಟಕ ಸರ್ಕಾರದಿಂದ ನಿಜಕ್ಕೂ ಇದೊಂದು ಶ್ಲಾಘನೀಯವಾದಂಥ ನಿರ್ಧಾರ. ಯಾಕಂತ ಹೇಳಿದರೆ ನೋಡಿ, ಕೇರಳ 2018ರಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಅನಾಹುತಕ್ಕೆ ಈಡಾಗಿತ್ತು, ಪ್ರವಾಹ ಉಂಟಾಗಿತ್ತು. ಆ ಸಂದರ್ಭದಲ್ಲೂ ಇಡೀ ದೇಶವೇ ಮಮ್ಮಲ ಮರುಗಿತ್ತು. ಈಗ ಕರ್ನಾಟಕ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯನವರು ಸ್ಪಂದಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಟ್ವೀಟ್ ನೋಡ್ತಾ ಇದ್ದೀವಿ, ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ನೋಡಿ, ಎಲ್ಲ ರಾಜ್ಯಗಳು ಕೂಡ ಅದೇ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾವೆ. ಅಂದರೆ ಇದು ಮಾನವೀಯ ನೆಲೆಗಟ್ಟಿನಲ್ಲಿ ಅಷ್ಟೇ. ಈಗ ನಿಯಮ ಕೊಡಲೇಬೇಕು ಅಂತ ಏನು ನಿಯಮ ಇಲ್ಲ. ಆದರೆ ನಮ್ಮ ಪಕ್ಕದವರು, ನಮ್ಮ ಪಕ್ಕದ ರಾಜ್ಯದವರು, ಅವರಿಗೆ ನಾವು ಸಹಾಯವನ್ನು ಮಾಡಬೇಕು. ಕಷ್ಟದಲ್ಲಿದ್ದಾರೆ, ಅವ್ರಿಗೊಂದು ಭರವಸೆಯನ್ನು ಮೂಡಿಸ್ಬೇಕು. ಯಾಕಂತ ಹೇಳಿದ್ರೆ ನೋಡಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಯನಾಡಿಗೆ ಭೇಟಿ ಕೊಟ್ಟು ಅಲ್ಲಿ ಸಂತ್ರಸ್ತರ ಕಣ್ಣೀರು ಒರೆಸುವಂಥ ಕೆಲಸ ಮಾಡಿದರು. ಅವ್ರ ಕಷ್ಟ ಆಲಿಸಿದ್ರು, ಅವ್ರಿಗೆ ಧೈರ್ಯ ತುಂಬಿದ್ರು. ಅಲ್ಲಿ ಮಕ್ಕಳನ್ನ ತಬ್ಕೊಂಡು ಅವರು ಕೂಡ ಭಾವುಕರಾದರು. ಒಂದು ರೀತಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ತೋರಿಸಿದ್ರು ಅವರು. ಕರ್ನಾಟಕ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯನವರು ನೋಡಿ ಈಗ 100 ಮನೆ ಕಟ್ಟಿಕೊಡೋದಾಗ ಭರವಸೆ ಕೊಟ್ಟಿದ್ದಾರೆ. ಅದು ಬೇರೆ ಕಡೆ ಅವ್ರನ್ನ ಸ್ಥಳಾಂತರ ಮಾಡ್ತಿರೋ ಅಥವಾ ಅವ್ರಿಗೆ ಏನಾದರೂ ವ್ಯವಸ್ಥೆ, ಸರ್ಕಾರ ಏನು ವ್ಯವಸ್ಥೆ ಮಾಡುತ್ತೋ ಆ ಟೈಮ್ನಲ್ಲಿ ನೀವು ಸರ್ಕಾರವನ್ನು ಸಂಪರ್ಕ ಮಾಡಬಹುದು. ಪಿಣರಾಯಿ ವಿಜಯನ್ ಅವರು ಅದಕ್ಕೇನು ಬೇಕು ಆರ್ಥಿಕವಾಗಿ ಸಹಾಯವನ್ನು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಕೂಡ ಸಿದ್ಧ ಆಗಿದೆ. ನೋಡಿ, ಮುಖ್ಯಮಂತ್ರಿಗಳು ಇಮಿಡಿಯೇಟ್ಲಿ ಎಚ್ಚೆತ್ತುಕೊಂಡ್ರು, ಅಲ್ಲಿ ಸಂತೋಷ್ ಲಾಡೋರನ್ನ ಕಳಿಸ್ಕೊಟ್ರು. ಅದಾದಮೇಲೆ ಈಗ ಸ್ವತಃ ಅವರೇ ಹೇಳಿದ್ದಾರೆ, ನಾವು ಅವ್ರಿಗೆ ವಾಗ್ದಾನವನ್ನು ನೀಡ್ತಾ ಇದ್ದೀವಿ, ನಮ್ಮ ಕಡೆಯಿಂದ 100 ಮನೆಗಳು. ರಾಹುಲ್ ಗಾಂಧಿ ಅವರು ಕೂಡ ಅಷ್ಟೇ, ಅವರು ವಯನಾಡಿನ ಸಂಸದರು ಕೂಡ ಆಗಿದ್ದಾರೆ. ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಜೊತೆಗೆ ಹೋಗಿ ಅಲ್ಲೇ ಆ ಅಪಾಯದ ಸ್ಥಿತಿಯಲ್ಲಿ ಹೋಗಿ ನಿರಾಶ್ರಿತರ ಕೇಂದ್ರ, ಗಂಜಿ ಕೇಂದ್ರ ಇದ್ದಾವೆ, ಕಾಳಜಿ ಕೇಂದ್ರ, ಅಲ್ಲಿ ಹೋಗಿ ಆ ಮಕ್ಕಳನ್ನು ತಬ್ಬಿಕೊಂಡು ಅವ್ರಿಗೆ ವಾಗ್ದಾನವನ್ನು ಮಾಡಿದರು, ನಿಮಗೇನು ಬೇಕೆಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ ಅಂತ. ಹಾಗಾಗಿನೇ ಈಗ ನಾವು ಬರೀ ಖುಷಿ ಕ್ಷಣಗಳಲ್ಲಿ ಜೊತೆಗಿರೋದಲ್ಲ, ಕಷ್ಟ ಇದೆ ಅವ್ರಿಗೆ. ಕಷ್ಟದ ಕಾಲದಲ್ಲೂ ಕೂಡ ನಿಮ್ಮ ಜೊತೆಗಿದ್ದೇವೆ ಕರ್ನಾಟಕದ ಜನ ಅಥವಾ ಕರ್ನಾಟಕ ಸರ್ಕಾರ ಅನ್ನುವಂಥ ಸಂದೇಶ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ.